ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಒಂದು ಪ್ರಿಮೈಸರ್ಸ್ ಒಂಥರ ಫೆಸ್ಟಿವಲ್ ತರ ಇದೆ. ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಸರ್, ನನ್ನ ಹೆಸರು ವಿಕಾಸ್ ರಜತ್ ಕದ್ದೇವಾಡಿ ಅಂತ. ನವಲಗುಂದ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿದ್ದೀನಿ. ಇವತ್ತಿನ ದಿವಸ ಐತಿಹಾಸಿಕ ದಿನ ಸರ್. ಇದು ನಮ್ಮ ರಾಜ್ಯಕ್ಕೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಯುವ ಕಾಂಗ್ರೆಸ್ನಿಂದ ಬೆಳೆದು ಬಂದಂತವ್ರು. ಅವರು ಇವತ್ತು ಈ ನಾಡಿನ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳಿಗೆ, ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ಹಬ್ಬದ ವಾತಾವರಣ ಪ್ರತಿಯೊಬ್ಬರ ಮನೆ ಮನಗಳಲ್ಲಿ ಮಾಡಿದೆ. ಸೊ ಇಷ್ಟು ವರ್ಷ ಸಿದ್ದರಾಮಯ್ಯ ಸಾಹೇಬರು ತುಂಬಾ ದಕ್ಷ ಆಡಳಿತವನ್ನ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಬಡವ, ಬಲ್ಲಿದರು, ದಲಿತರು, ಹಿಂದುಳಿದ ವರ್ಗದವರು ಎಲ್ಲರ ಸೇವೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿದೆ. ಇದೇ ರೀತಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ಮುಂದೆ ಅವರ ಆಡಳಿತದಲ್ಲಿ ಯಾರಿಗೂ ಒಂದು ಲೋಪದೋಷ ಆಗದಂತೆ ಎಲ್ಲರಿಗೂ ಸಮಾನವಾದ ಅಧಿಕಾರವನ್ನ ಕೊಟ್ಟು, ಹಕ್ಕನ್ನ ಕೊಟ್ಟು ಜನಸೇವೆಯನ್ನ ಮಾಡ್ತಾರೆ ಅನ್ನೋ ಭರವಸೆ ನಮ್ಗೆಲ್ಲರಿಗೂ ಇದೆ. ದೇವರವರಿಗೆ ಆಶೀರ್ವಾದ ಮಾಡಲಿ, ಒಳ್ಳೆ ಆರೋಗ್ಯವನ್ನು ಕೊಡ್ಲಿ, ಇನ್ನಷ್ಟು ಮತ್ತಷ್ಟು ಮಗದಷ್ಟು ಅವರಿಗೆ ಹೆಚ್ಚಿನ ಹುದ್ದೆಗಳನ್ನ ದೇವರು ಕರುಣಿಸ್ಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ತೀನಿ ಸರ್. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 2.5 ವರ್ಷ 3 ವರ್ಷ ಉತ್ತಮ ಆಡಳಿತ ಕೊಟ್ಟು ಸಿದ್ದರಾಮಯ್ಯನವ್ರ ಬಗ್ಗೆ ತಾವೇನಿರ್ತೀರಿ ಸರ್? ಸಿದ್ದರಾಮಯ್ಯ ಸಾಹೇಬರು ಸರ್ ಹುಲಿ ಇದ್ದಂಗೆ ನಮ್ಗವರು. ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕಂತೂ ತುಂಬಾನೇ ಅವರು ಫ್ಯಾನ್ ಫಾಲೋವಿಂಗ್ ತುಂಬಾ ಇದೆ, ಅಭಿಮಾನಿಗಳು ಜಾಸ್ತಿ. ಅವರೊಂಥರ ದೇವರಿದ್ದಂಗೆ ಎಲ್ರಿಗೂ, ಬಡವರ ಪಾಲಿಗೆ. ಅವರು ಆಡಳಿತ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಬಡವರ ಪರವಾಗಿ ನಿಲ್ಲುವಂತ ವ್ಯಕ್ತಿ, ಅಭಿಮಾನಿಗಳ ದೇವರವರು. ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ ಸರ್. ಅವರು ಈ ಒಂದು ಸಂದರ್ಭದಲ್ಲಿ ತಮ್ಮ ಸ್ಥಾನವನ್ನ ಬಿಟ್ಕೊಟ್ರಲ್ಲ, ಅದು ಅವರ ದೊಡ್ಡತನವನ್ನ ಇಡೀ ರಾಜ್ಯಕ್ಕೆ, ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ತೋರಿಸ್ಕೊಡುತ್ತೆ ಅಂತ ಹೇಳ್ತೀನಿ. ಒಬ್ಬ ಮಾದರಿ ಮುಖ್ಯಮಂತ್ರಿ ಸರ್ ಅವರು. ಇನ್ನೊಂದು ವಿಶೇಷ ಏನಂದ್ರೆ, ಡಿ.ಕೆ. ಶಿವಕುಮಾರ್ ಸಾಹೇಬರು ಇವತ್ತು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅವರು ಮುಂಚೆ ತಮ್ಮ ಯುವ ಸಮೂಹಕ್ಕೆ ಬಹಳ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು ಅಂತ ಇದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಹೌದು ಸರ್, ಇದು ಖಂಡಿತ ಎಲ್ಲರೂ ಹರ್ಷ ಪಡುವಂತ ಒಂದು ಸಂದರ್ಭ, ಇದು ಖುಷಿ ಪಡುವಂತ ಸಂದರ್ಭ. ಯಾಕಂದ್ರೆ ಅವರು ಕೂಡ ಯುವ ಕಾಂಗ್ರೆಸ್ನಿಂದ ಬಂದಂತವ್ರು. ಯುವಕರ ಮೇಲೆ ಅತ್ಯಂತ ವಿಶೇಷ ಕಾಳಜಿ, ವಿಶೇಷ ಪ್ರೀತಿ ಇದೆ ಅವರಿಗೆ. ನಾವು ಕೂಡ ಭವಿಷ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬರು ನಮ್ಮ ಯುವ ಕಾಂಗ್ರೆಸ್ ಮತ್ತಷ್ಟು ಬಲಪಡಿಸ್ತಾರೆ ಅನ್ನುವಂತ ಒಂದು ನಂಬಿಕೆಯಿಂದ ಇವತ್ತು ನಾವಿಲ್ಲಿ ಬೆಂಗಳೂರವರೆಗೂ ಬಂದಿದ್ದೀವಿ. ನವಲಗುಂದದಿಂದ ಎನ್.ಎಚ್. ಕೋನರೆಡ್ಡಿ ಸಾಹೇಬರು ನಮ್ಮ ಶಾಸಕರು, ಅವರು ಕೂಡ ಅಷ್ಟೇ ತುಂಬಾ ಜನಪರವಾದ ಕೆಲಸಗಳನ್ನ ಮಾಡಿ ಜನಮನ್ನಣೆಯನ್ನ ಪಡೆದಂತ ವ್ಯಕ್ತಿ. ಸೊ ನಾವೆಲ್ಲರೂ ಕೂಡ ಇವತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಶುಭ ಹಾರೈಸಲು ಬಂದಿದ್ದೀವಿ ಸರ್. ಸರ್, ಇನ್ನೊಂದೇ ಒಂದು ಕಡೆಯ ವಿಚಾರ ಸರ್. ನೋಡಿ, ಯಾವುದೇ ಒಂದು ಜಾತಿ ಮತ ಭೇದ ಭಾವ ಇದ್ರೆ, ಯಾವುದೇ ಒಂದು ಪಕ್ಷ ಯಾವ ಪಕ್ಷದ ಬಗ್ಗೆ ನೆಗೆಟಿವ್ ಮಾತಾಡೋಣ, ಯಾವ ಪಕ್ಷದ ಬಗ್ಗೆ ನೆಗೆಟಿವ್ ಮಾತಾಡೋಣ. 5 ಗ್ಯಾರಂಟಿ ಸಕ್ಸಸ್ ಮಾಡಿ ಒಂದು 80ರಿಂದ 90 ಸಾವಿರ ಬಡವರಿಗೆ ಮೀಸಲಿಟ್ಟು ಒಂದು ಸಕ್ಸಸ್ ಮಾಡಿದ್ದಾರೆ. ನಿಮ್ಮ ಅನುಭವ, ನಿಮ್ಮ ರಾಜಕಾರಣದ ಎಕ್ಸ್ಪೀರಿಯನ್ಸ್ ಒಂದು 5 ಗ್ಯಾರಂಟಿ ಬಗ್ಗೆ ಏನ್ ಹೇಳ್ತೀರಾ? ಸರ್ ನೋಡಿ, ಮೊದಲೆಲ್ಲ ಬಿಜೆಪಿಗರು ಹೇಳ್ತಾ ಇದ್ರು ಕರ್ನಾಟಕ ರಾಜ್ಯ ದಿವಾಳಿ ಆಗ್ಬಿಡುತ್ತೆ, ಬೊಕ್ಕಸ ಖಾಲಿ ಆಗ್ಬಿಡುತ್ತೆ, ಅದು ಇದು ಅಂತ. ಇವಾಗ ನೀವು ನೋಡ್ತಾ ಇರ್ಬೋದು, ಬಿಹಾರದಲ್ಲಿ ಅವರು ನಮ್ಮ ಮಾಡೆಲ್ ಅನ್ನೇ ಕಾಪಿ ಮಾಡ್ತಾ ಇದ್ದಾರೆ. ಬಿಜೆಪಿ ಅವರು ಕೂಡ ಅವರು ಈ ತರ ಕಮೆಂಟ್ ಮಾಡ್ತಾ ಇರ್ತಾರೆ. ಆದ್ರೆ ರಾಜ್ಯ ಸರ್ಕಾರದಲ್ಲಿ ನಮ್ಮ ಪ್ರಥಮ ಬಾರಿಗೆ ನಮ್ಮ ಇಡೀ ದೇಶದಲ್ಲೇ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು, ನಮ್ಮ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳನ್ನ ಕೊಟ್ಟರು ಕೂಡ ಈ ನಾಡನ್ನ ಸುಭಿಕ್ಷ ಹೇಗಿಡ್ಬೇಕು ಅಂತ ಒಂದು ಮಾದರಿಯಾಗಿ ನಿಂತಿದ್ದಾರೆ ಸರ್ ಇಡೀ ದೇಶಕ್ಕೆ. ಬಹಳ ಹೆಮ್ಮೆ ಇದೆ ಸರ್ ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ, ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಬಗ್ಗೆ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ. ವಿಕಾಸ್ ರಜತ್ ಸರ್, ನವಲಗುಂದ. ನೀ ಬಂಗಾರವೇ, ಕರು ಮನಸ್ಸಿನ ಕಣ್ಣಮನು, ಬೆಟ್ಟದಷ್ಟು ಕಷ್ಟ ಹೊತ್ತವನು, ಸುಖ ದುಃಖ ಎಲ್ಲ ಕಂಡವನು, ನಮಗಾಗಿ ಜೊತೆ ನಿಂತವರು. ಬಂದರು 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 ಡಿ.ಕೆ. ಶಿವಕುಮಾರ್ ಬಂದರು, ತಂದರು 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 ನಾಡಿಗೆ ಭರವಸೆ ತಂದರು.
ಎದೆ ಕುಗ್ಗಿಲ್ಲವೇ ಬಂಡೆಯದೆ ಜಗ್ಗಿಲ್ಲವೇ ಸ್ವಾರ್ಥ ಬಿಟ್ಟು ನಾಡಿಗೆ ದುಡಿದೆ ಕೋಟೆ ಕಟ್ಟಿ ಪಕ್ಷ ಉಳಿಸಿದೆ ಅನ್ಯಾಯ ಮೋಸ ಅಂತ ಮಾಡದೆ ನ್ಯಾಯ ನೀತಿ ಎದುರಿಸಿ ಬೆಳೆದೆ ಹೊಸ ಸುಗ್ಗಿಯ ಹಬ್ಬ ಬರವನು ರೈತನಿಗೆ ಹೇಳಲು ಹೊಸ ಬೆಳಕು ಕಂಡು ಬರವನು ಬಾಳ ಜೀವನ ಕಟ್ಟಿ ಪಡೆಯಲು ಬನ್ನಿ 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 ಎಲ್ಲ ಒಂದಾಗಿ ಖುಷಿಯಿಂದ ಶಿವನ ಕೊಂಡಾಡಿರಿ ಬನ್ನಿ ಶಿವಕುಮಾರ ಕಂದರು